ಬೆಂಗಳೂರಲ್ಲ, ನನ್ ಊರು ಮೈಸೂರು. ನಂದು ಚಿಕ್ಕಮಗಳೂರು. ಫಸ್ಟ್ ಇಂಪ್ರೆಷನ್? ಐ ಡೋಂಟ್ ಹೇಟ್ ದಿಸ್. ವೆರಿ ಫ್ರೆಶ್. ಏನಾದಿ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾ ಇದೀರಾ? ಗೋಕರ್ಣಗೆ ಎಷ್ಟು ಟ್ರಿಪ್ ಹೋಗ್ಬೇಕು. ನನಗೆ ಇಷ್ಟಲ್ಲ ಇದಕ್ಕಂದ್ರೆ ನನ್ಗೆ ಒಂದು ಡಾನ್ಸ್ ಸ್ಟುಡಿಯೋ ಓಪನ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ವಿ ಬೋತ್ ಆರ್ ಡಿಫ್ರೆಂಟ್ ಪೀಪಲ್. ನಮ್ಮಿಬ್ರದ್ದು ಥಾಟ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ. ಡಾಕ್ಯುಮೆಂಟ್ರಿನಾ? ಅದು ಲೋನ್ಲಿನೆಸ್ ಮೇಲೆ. ಹೌದು. ಏನ್ ಗುರು, ಸಿನಿಮಾ ಗಿನ್ಮಾ ನೋಡಲ್ವಾ ನೀವು? ಐ ಥಿಂಕ್ ಯು ಕ್ಯಾರಿ ಯುವರ್ ಪಾಸ್ಟ್ ವಿತ್ ಯು ಅಲ್ವಾ? ನನಗನ್ಸುತ್ತೆ ಈ ಇಂಟ್ರೆಸ್ಟ್ ಅದಕ್ಕಿಂತ ಜಾಸ್ತಿ ಎಮೋಷನಲ್ ಮ್ಯಾಚ್ ಮ್ಯಾಟರ್ ಆಗುತ್ತೆ ಅಂತ. ಹಾಯ್ ಭಾವನಾ. ಹಾಯ್ ಆದಿ. ಏಯ್, ಯಾಕೆ ಇಷ್ಟು ಡಲ್ ಆಗಿದ್ದೀರಾ? ಏನಾಯ್ತು? ಓಕೆ ವೆಯ್ಟ್, ನಾನು ನಿಮ್ಮ ಮೂಡ್ ಚೇಂಜ್ ಮಾಡ್ಲಾ? ಯು ನೋ ವಾಟ್ ಭಾವನಾ, ನಿಮ್ಗೆ ಇಷ್ಟ ಅಂತ ಇವತ್ತು ಫಿಲ್ಟರ್ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ. ಇಸಂಟ್ ಇಟ್ ಇಂಪ್ರೆಸಿವ್ ಭಾವನಾ? ಲೆಟ್ಸ್ ನಾಟ್ ಗೆಟ್ ಟು ದ ಫನ್ ಪಾರ್ಟ್ ಆದಿ. ನೀವ್ ನೆನ್ನೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಮಾಡಿಲ್ಲ? ಹೇ, ಅದೇನಾಯ್ತು ಗೊತ್ತಾ, ನಿನ್ನ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತು ಭಾವನಾ. ಆದಿ, ಅದು ಪ್ರೊಫೆಷನಲ್, ಇದು ಪರ್ಸನಲ್. ಅದು ಸಪ್ರೇಟ್, ಇದು ಸಪ್ರೇಟ್ ಆದಿ. ಅದೆರಡನ್ನು ನೀವ್ ಹ್ಯಾಂಡಲ್ ಮಾಡಕ್ ಕಲಿಬೇಕು. ಅಟ್ಲೀಸ್ಟ್ ಒಂದ್ ಟೆಕ್ಸ್ಟ್ ಆದ್ರೂ ಮಾಡ್ಬೋದಿತ್ತಲ್ವಾ? ಬಟ್ ಭಾವನಾ, ನೀವು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇದ್ದೀರಾ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಾನು ಬಿಸಿ ಇದ್ದೆ ಭಾವನಾ. ಸಿ, ನನ್ ಪ್ರಾಬ್ಲಮ್ ನ ಯಾರು ಅರ್ಥ ಮಾಡ್ಕೊಳಲ್ಲ. ನಿಮ್ ಪ್ರಾಬ್ಲಮ್ ನ ನಾನು ಅರ್ಥ ಮಾಡ್ಕೋತೀನಿ. ಒಂದಲ್ಲ ಎರಡಲ್ಲ, 45 ಮಿನಿಟ್ಸ್ ವೇಟ್ ಮಾಡಿರೋದು. ಇದಿಷ್ಟು ದೊಡ್ಡ ಮ್ಯಾಟರ್ ಆಗುತ್ತೆ ಅಂತ ನನ್ಗಂತೂ ಅನ್ನಿಸ್ಲೇ ಇಲ್ಲ. ಸಿ, ದಟ್ ಇಸ್ ಎಕ್ಸಾಕ್ಟ್ಲಿ ದ ಪ್ರಾಬ್ಲಮ್. ನಿಮಗ ದೊಡ್ಡ ಮ್ಯಾಟರ್ ಆಗದೆ ಇರ್ಬೋದು, ಬಟ್ ನನಗ ದೊಡ್ಡ ಮ್ಯಾಟರೇ. ಅದ್ ಹಂಗಲ್ಲ ಭಾವನಾ, ನಿನ್ನೆ ನನ್ನ ಆಫೀಸಲ್ಲಿ ಅದಿ ವೇಟ್, ಲೆಟ್ ಮಿ ಜಸ್ಟ್ ಫಿನಿಶ್. ಇವಾಗ ನೀವು ನನಗೊಂದು ಕಮಿಟ್ಮೆಂಟ್ ಕೊಟ್ಟಿರ್ತೀರಾ, ಈ ಟೈಮಲ್ಲಿ ಕಾಲ್ ಮಾಡ್ತೀನಿ ಅಂತ. ವೆನ್ ದಟ್ ಇಸ್ ನಾಟ್ ಹ್ಯಾಪನಿಂಗ್, ಯು ಹ್ಯಾವ್ ಟು ಲೆಟ್ ಮೀ ನೋ ಅಲ್ವಾ? ನಾನಿಲ್ಲಿ ವೇಟ್ ಮಾಡ್ತಿರ್ತೀನಿ ಅಲ್ವಾ? ಅಲ್ಲ, ನಿಮ್ಗೊಂದು ಚಿಕ್ಕ ಕಮಿಟ್ಮೆಂಟ್ ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಲೈಫ್ ಲಾಂಗ್ ರನ್ ಅಲ್ಲಿ ಅದೆಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ ಅಂಡ್ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಅದನ್ನೆಲ್ಲ? ದೇರ್ ಆರ್ ಸೋ ಮೆನಿ ಕ್ವೆಶನ್ಸ್ ಪಾಪಿಂಗ್ ಅಪ್ ಇನ್ ಮೈ ಮೈಂಡ್ ರೈಟ್ ನೌ. ಐ ಜಸ್ಟ್ ಹೇ ಭಾವನಾ, ಈ ಚಿಕ್ಕ ಮ್ಯಾಟರ್ನ ನೀವು ಯಾಕೆ ಲೈಫ್ ರಿಲೇಟ್ ಮಾಡಿ ಮಾತಾಡ್ತಿದ್ದೀರಾ? ಇದು ಚಿಕ್ಕ ವಿಷಯ ಅಲ್ಲ ಆದಿ, ಇಟ್ಸ್ ರಿಯಲಿ ಸೀರಿಯಸ್. ಸರಿ, ಅರ್ಥ ಆಗ್ತಿದೆ. ಬಟ್ ನಾನು ನಿಮ್ಗೆ ಹೇಳಿದೀನಿ, ನಂಗೆ ಏನಾದ್ರು ಬೇಜಾರಾದ್ರೆ, ಸ್ಟ್ರೆಸ್ ಆದ್ರೆ ನಾನು ಶಟ್ ಡೌನ್ ಆಗ್ಬಿಡ್ತೀನಿ ಭಾವನಾ. ದಟ್ಸ್ ಹೌ ಎ ಪ್ರಾಸೆಸ್. ಆಮೇಲೆ ಐ ಬಿ ಫೈನ್ ಅಲ್ವಾ? ಸಿ ಆದಿ, ನೀವ್ ಸಿಂಗಲ್ ಆಗಿದ್ದಾಗ ನಿಮ್ ಈ ಥಾಟ್ ಪ್ರಾಸೆಸ್ ಏನಿದೆ ಅದ್ ವರ್ಕ್ ಆಗುತ್ತೆ. ಇಟ್ಸ್ ಜಸ್ಟ್ ಫಾರ್ ಯೋರ್ ಸೆಲ್ಫ್. ಬಟ್ ನೀವ್ ಒಂದ್ ರಿಲೇಶನ್ಶಿಪ್ ಬರ್ತಾ ಇದ್ದೀರಾ ಅಂತ ಅಂದ್ಮೇಲೆ ಚೇಂಜಸ್ ಆಗೇ ಆಗುತ್ತೆ. ಅಂಡ್ ನೀವ್ ಆ ಚೇಂಜಸ್ ಅಡಾಪ್ಟ್ ಆಗ್ಲೇಬೇಕು. ಇಲ್ಲಾಂದ್ರೆ ನಮ್ಮ ಮಧ್ಯೆ ಈ ತರ ಫ್ರಿಕ್ಷನ್ಸ್ ಆಗ್ತಾನೆ ಇರುತ್ತೆ. ಓಕೆ, I'll think about it and I'll work on it. But ಭಾವನಾ, ಇದು ಹೆವಿ ಅಂತ ಅನಿಸ್ತಿಲ್ವಾ ನಿಮ್ಗೆ? ಅಫ್ ಕೋರ್ಸ್ ಆದಿ, ಇಟ್ಸ್ ರಿಯಲಿ ಹೆವಿ ಆಯ್ತಾ. ಸಿ, ನಾವಿಬ್ರು ಇನ್ನ ಕಮಿಟ್ ಆಗಿಲ್ಲ. ಬಟ್ ಲೆಟ್ ಮಿ ಜಸ್ಟ್ ಟೆಲ್ ಯು ಒನ್ ಥಿಂಗ್. ನಾವಿಬ್ರು ಕಮಿಟ್ ಆದ್ರೂನು ದಿಸ್ ಇಸ್ ಹೌ ಐ ಆಮ್ ಗೋಯಿಂಗ್ ಟು ಬಿ. ನನಗೆ ಫೇಕ್ ಎಲ್ಲ ಮಾಡಕ್ ಆಗಲ್ಲ ಆಯ್ತಾ. ಐ ಜಸ್ಟ್ ವಾಂಟ್ ಟು ಬಿ ಆಸ್ ರಿಯಲ್ ಆಸ್ ಪಾಸಿಬಲ್ ವಿತ್ ಯು. ಅಂಡ್ ಇಷ್ಟು ಚಿಕ್ಕ ವಿಷಯನೇ ನಮ್ಮಿಬ್ರಿಗೆ ರಿಸಾಲ್ವ್ ಮಾಡಕ್ ಆಗ್ತಿಲ್ಲ ಅಂದ್ರೆ ವಾಟ್ ಎಕ್ಸಾಕ್ಟ್ಲಿ ಆರ್ ವಿ ಬಿಲ್ಡಿಂಗ್ ಹಿಯರ್? ಭಾವನಾ, ನನಗೆ ಅರ್ಥ ಆಗ್ತಿದೆ. ಬಟ್ ನಾನು ನಿಮ್ಗೆ ಒಂದು ವಿಷಯ ಹೇಳಲೇಬೇಕು. ವಿ ಆಲ್ ಆರ್ ಹ್ಯೂಮನ್. ಒಂದಷ್ಟು ವಿಚಾರಗಳು ನಮ್ಮಲ್ಲಿ ಇನ್ಬಿಲ್ಟ್ ಆಗಿರುತ್ತೆ ಭಾವನಾ. ಇನ್ಸ್ಟೆಂಟ್ ಆಗಿ ಚೇಂಜ್ ಮಾಡ್ಬಿಡು ಅಂದ್ರೆ ನಂಗೆ ಆಗಲ್ಲ. ಇಟ್ ಟೇಕ್ಸ್ ಟೈಮ್ ಭಾವನಾ. ಓಕೆ, ಐಲ್ ವರ್ಕ್ ಆನ್ ಇಟ್. ಐ ಪ್ರಾಮಿಸ್ ಯು ಐಲ್ ಚೇಂಜ್. ಗುಡ್. ಬಟ್ ಇದಕ್ಕೋಸ್ಕರ ಲೆಟ್ಸ್ ನಾಟ್ ಲೆಟ್ ಒನ್ ಮಿಸ್ ಕಾಲ್ ಟರ್ನ್ ಇಂಟು ಮಿಸ್ ಕನೆಕ್ಷನ್ ಅಲ್ವಾ? ಯಾ, I don't need another emotionally unavailable man on my list. What? You have a file for it. Yeah. I mean, you have a list for it. Yeah, I have a list. Color coded. Brain ಅಲ್ಲಿ ಸ್ಟೋರ್ ಆಗಿರುತ್ತೆ. ಯಾವಾಗ ಬೇಕು ಅವಾಗ ರಿವ್ಯೂ ಮಾಡ್ತಾ ಇರ್ತೀನಿ. ಓಕೆ, ಬಟ್ ಆದ್ರೂ ನೀವು ರೆಸ್ಪೆಕ್ಟ್ ಅನ್ನೋ ವಿಚಾರಕ್ಕೆ ಇಷ್ಟೆಲ್ಲ ಮಾತಾಡಿದ್ರಿ. ನಿಮ್ಮ ಅರ್ಥದಲ್ಲಿ ಒಂದು ರಿಲೇಶನ್ಶಿಪ್ ಅಲ್ಲಿ ರೆಸ್ಪೆಕ್ಟ್ ಅಂದ್ರೆ ಏನು ಭಾವನಾ? ರೆಸ್ಪೆಕ್ಟ್ ಅಂದ್ರೆ ಬೀಯಿಂಗ್ ಹರ್ಡ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ಯಾವ್ದಾದ್ರು ವಿಷಯಕ್ಕೆ ನೋ ಅಂದಿರ್ತೀನಿ, ಅವಾಗ ನನ್ಗೆ ಐ ವಾಂಟ್ ಬಿ ರಿಯಲಿ ಸೀರಿಯಸ್ ಅಬೌಟ್ ಇಟ್. ಅದನ್ನ ಸೀರಿಯಸ್ ಆಗಿ ತಗೊಳ್ಳೇಬೇಕು. ಅಂಡ್ ವೆನ್ ಐಮ್ ಶೇರಿಂಗ್ ಸಮಥಿಂಗ್, ನೋ, ಐ ಡು ನಾಟ್ ವಾಂಟ್ ಟು ಬಿ ಜಡ್ಜ್. ಓಕೆ, ಬಟ್ ಇದ್ರಲ್ಲಿ ಒಂದು ಚಿಕ್ಕ ಅಬ್ಜೆಕ್ಷನ್ ಇದೆ. ಏನು ಅಂತ ಕೇಳ್ಬೋದಾ? ಯಾ, ಶೋರ್. ಈಗ ನೀವು ಯಾವ್ದೋ ವಿಚಾರಕ್ಕೆ ನೋ ಅಂತ ಅನ್ಸಿರುತ್ತೆ, ಅದ್ ನನಗೆ ಸರಿ ಅನ್ಸಿರುತ್ತೆ. ಐ ಮೀನ್ ಎಸ್ ಅಂತ ಅನ್ಸಿರುತ್ತೆ. Sometimes I might be right.
ಆದ್ರೂ ನಿಮ್ಗೆ ನೀವ್ ಹೇಳಿದ್ದೆ ನಡಿಬೇಕು, ನೀವ್ ಅಂದಂಗೆ ಆಗ್ಬೇಕು ಅಂತ ಏನಾದ್ರು ಇದೆಯಾ? ಇಲ್ಲ ಅದಿ, ಲೆಟ್ ಮೀ ಜಸ್ಟ್ ಎಕ್ಸ್ಪ್ಲೇನ್. ಸಿ, ವೆನ್ ಐ ಟೋಲ್ಡ್ ಐ ವಾಂಟ್ ಟು ಬಿ ಹರ್ಡ್, ಇಟ್ಸ್ ನಾಟ್ ಅಬೌಟ್ ಮೀ, ಇಟ್ಸ್ ಅಬೌಟ್ ಬೋತ್ ಆಫ್ ಅಸ್, ಆಯ್ತಾ? ಇವಾಗ ಫಾರ್ ಎಕ್ಸಾಂಪಲ್ ನಮ್ ಮಧ್ಯೆ ಇವಾಗಷ್ಟೇ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತು, ಜಗಳ ಆಡಿದ್ವಲ್ಲ, ಅವಾಗ ನಾವ್ ಹೆಂಗೆ ವಿ ಅರೈವ್ಡ್ ಅಟ್ ಒನ್ ಪಾಯಿಂಟ್ ನಾವ್ ಕನ್ಕ್ಲೂಡ್ ಮಾಡಿದ್ವಲ್ಲ, ಅದೇ ತರ ಲೆಟ್ಸ್ ನಾಟ್ ಜಡ್ಜ್ ಈಚ್ ಅದರ್. ಸುಮ್ನೆ ಕನ್ಕ್ಲೂಷನ್ ಬರೋದ್ ಬೇಡ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಲೆಟ್ಸ್ ಬಿ ಪೇಷಂಟ್, ಆಯ್ತಾ? Okay. ಅವಾಗ ಐ ಥಿಂಕ್ ಎವ್ರಿಥಿಂಗ್ ವಿಲ್ ಬಿ ಸಾರ್ಟೆಡ್. Got it. In fact, very well said, Bhavna. I think we both want to feel safe. Safe enough to say what's in our mind, even if it is not perfect. Yeah. Mm. I think we're slowly figuring out how to be around each other. Yes, Bhavna. ನನಗಂತೂ ಈ ರಿಲೇಷನ್, ಐ ಮೀನ್ ಈ ಕಾನ್ವರ್ಸೇಷನ್ ಎಲ್ಲೋ ನಿಲ್ಲತ್ತೋ ಏನಾಗುತ್ತೋ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿತ್ತು. ನೌ ಐ ಫೀಲ್ ಬೆಟರ್. Yeah. Bhavna, let's just keep showing up like this. Honestly, yeah. ನನ್ಗೂ ಭಯ ಆಗೋಗಿತ್ತು, ಲೈಕ್ ಏನಾಗ್ತಿದೆ ಅಂತ. ಬಟ್ ಯಾ, ಲೆಟ್ಸ್ ಜಸ್ಟ್ ಕೀಪ್ ಶೋಯಿಂಗ್ ಅಪ್ ಲೈಕ್ ದಿಸ್, Okay. ಬಟ್ ವಿತ್ ಅ ಲಿಟಲ್ ಮೋರ್ ಪೇಷನ್ಸ್. Of course. ಆಗ್ಲೇ ನೋಡಿದ ತಕ್ಷಣ ಅನ್ಕೊಂಡೆ, ಏನ್ ಇವತ್ತು ಮೇಡಮ್ ಮೇಕಪ್ ಏನೋ ಇಲ್ದೆ ತುಂಬಾ ಸಿಂಪಲ್ ಆಗಿ ಒಂದ್ ಕೂತಿದ್ದೀರ. ಜಗಳ ಆಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದಲ್ಲ, ಅದಕ್ಕೆ ಸುಮ್ನೆ ಮೇಕಪ್ ಎಲ್ಲ ಯಾಕೆ ವೇಸ್ಟ್ ಮಾಡೋದು ಅಂತ ಹಾಕೊಂಡ್ ಬಂದಿಲ್ಲ. ವಾಟ್ ಸ್ಟಿಂಜಿ ಭಾವನಾ. ಬಟ್ ಆದ್ರೂ ನೀವು ಮೇಕಪ್ ಇಲ್ದೇನೆ ಚೆನ್ನಾಗಿ ಕಾಣ್ತಿದ್ರ. ಇನ್ಫ್ಯಾಕ್ಟ್ ವಿತೌಟ್ ಮೇಕಪ್ ಯು ಲುಕ್ ಮೋರ್ ಪ್ರಿಟಿಯರ್ ಭಾವನಾ. ಸಾಕು ಸಾಕು, ಐ ಆಮ್ ನಾಟ್ ರೆಡಿ ಟು ಗೆಟ್ ಫ್ಲಾಟರ್ಡ್ ಟುಡೇ. ಓಕೆ, ಲೆಟ್ಸ್ ವೈಂಡ್ ದಿಸ್ ಅಪ್. ನೀವು ನೋ ಅಂದ್ಮೇಲೆ ವೈಂಡ್ ಅಪ್ ಮಾಡ್ಲೇಬೇಕಲ್ಲ ಮೇಡಮ್. ಓಕೆ ಓಕೆ, ಹೇ, ಅಟ್ಲೀಸ್ಟ್ ನೌ with a happy face, with a happy nose. Say bye, Bhavna, baby. ಓಕೆ, ಬಾಯ್. See, now you look even more prettier, Bhavna. ಈ ಥರನೇ ಇರ್ಬೇಕು ನೀವು. ಸಾಕು ಸಾಕು. ಓಕೆ, ವೆನ್ ನೆಕ್ಸ್ಟ್? ನನ್ಗೇನೋ ಕಾಲ್ ಕಟ್ ಮಾಡಕ್ಕೆ ಇಷ್ಟ ಇಲ್ಲ, ಬಟ್ ಸ್ಟಿಲ್ ನೀವೇ ಕಟ್ ಮಾಡ್ಬಿಡ್ತೀರಲ್ಲ. ಓಕೆ, ಸಾಕು. ನೆಕ್ಸ್ಟ್ ಯಾವಾಗ ಐ ಲೆಟ್ ಯು ನೋ. ಐ ಥಿಂಕ್ ಯು. ಸರಿ, ಬಾಯ್. ಬಾಯ್ ಭಾವನಾ. ಬಾಯ್ ಆದಿ. ಬಾಯ್ ಭಾವಿ. ಬಾಯ್ 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 ಬಾಯ್. ಬಾಯ್.